ಡಾಕ್ಟರ್ ಬಿಎಸ್ ಶಿವಕುಮಾರ್ 8/6/1964 ಹಾಸನದ ಅರಸೀಕೆರೆಯಲ್ಲಿ ಜನಿಸಿದರು. ಬಾಗಲಕೋಟೆ ಜಿಲ್ಲೆಯಿಂದ ತಂದೆ ಶಣಸಪ್ಪ ಹಾಗೂ ಸಾವಿತ್ರಮ್ಮ ಉದ್ಯೋಗ ಅರಸಿ ಅರಸೀಕೆರೆಗೆ ಬಂದು ನೆಲೆಸಿದ್ರು. ಈ ದಂಪತಿಗಳಿಗೆ 6 ಗಂಡು ಹಾಗೂ 3 ಹೆಣ್ಣು ಮಕ್ಕಳಿದ್ದು 9ನೇಯವರಾಗಿ ಹುಟ್ಟಿದ ಇವರು ಇಂದು ಹೆಸರಾಂತ ವೈದ್ಯರಾಗಿದ್ದಾರೆ. ಬಿಎಸ್ ರಾಮಚಂದ್ರ, ಬಿಎಸ್ ಬಸವರಾಜು, ಬಿಎಸ್ ದೇವೇಂದ್ರಪ್ಪ, ಬಿಎಸ್ ಯಲ್ಲಪ್ಪ, ಬಿಎಸ್ ಉಮೇಶ್, ಬಿಎಸ್ ಅನಸೂಯ, ಬಿಎಸ್ ದಾಕ್ಷಾಯಿಣಿ, ಬಿಎಸ್ ಲಲಿತಾ ಇನ್ನುಳಿದ ಸಹೋದರ ಹಾಗೂ ಸಹೋದರಿಯರಾಗಿದ್ದು ತುಂಬು ಕುಟುಂಬವಿದೆ. ಸಾಧಿಸುವ ಛಲವಿದ್ದರೆ ಬಡತನ ಅಡ್ಡಿಯಾಗಲಾರದು ಎನ್ನುವುದಕ್ಕೆ ಡಾಕ್ಟರ್ ಬಿಎಸ್ ಶಿವಕುಮಾರ್ ಅತ್ಯುತ್ತಮ ನಿದರ್ಶನ. ಡಾಕ್ಟರ್ ಬಿಎಸ್ ಶಿವಕುಮಾರ್ ಶಿಕ್ಷಣ ನಗರದ ರಾಮಣ್ಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿ, ಹೊಸ ಮಾಧ್ಯಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ರಿಂದ 7ನೇ ತರಗತಿ ಪೂರ್ಣಗೊಳಿಸಿದ್ರು. 8ನೇ ತರಗತಿಯನ್ನ ಚಿಕ್ಕಮಗಳೂರಿನ ವಿಶ್ವವಿದ್ಯಾಲಯ ಹೈಸ್ಕೂಲ್ ಹಾಗೂ 9ರಿಂದ 12ನೇ ತರಗತಿಯನ್ನ ಕಡೂರಿನ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಪೂರೈಸಿದ್ದಾರೆ. 1982ರಿಂದ 88ರವರೆಗೆ ದಾವಣಗೆರೆ ಜೆಜೆಎಂ ಮೆಡಿಕಲ್ ಕಾಲೇಜು, ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ಮೆಡಿಸಿನ್ ಎಂಡಿ, ಯುನೈಟೆಡ್ ಸ್ಟೇಟ್ಸ್ ಮೆಡಿಕಲ್ ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ವೈದ್ಯಕೀಯ ಕೋರ್ಸ್ ಮುಗಿದ ತಕ್ಷಣವೇ ತಾಲೂಕಿನ ಮಾಡಾಳು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 1992ರಿಂದ 97ರವರೆಗೆ ಸೇವೆ ಸಲ್ಲಿಸಿದ್ರು. ಬಳಿಕ ನಗರದ ಸರ್ಕಾರಿ ಜೆಸಿ ಆಸ್ಪತ್ರೆಯಲ್ಲಿ 1997ರಿಂದ 98ರಲ್ಲಿ ವೈದ್ಯರಾಗಿ 1 ವರ್ಷದ ಬಳಿಕ ಸರ್ಕಾರಿ ವೈದ್ಯಕೀಯ ಸೇವೆಗೆ ಗುಡ್ ಬೈ ಹೇಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಂದೆ ಶಣಸಪ್ಪ ಹಾಗೂ ತಾಯಿ ಸಾವಿತ್ರಮ್ಮ ಹೆಸರಿನಲ್ಲಿ 1998ರಲ್ಲಿ ಸ್ವಂತ ನರ್ಸಿಂಗ್ ಹೋಮ್ ಆರಂಭಿಸಿದರು. ಇದೀಗ ರಿಸರ್ಚ್ ಕೇಂದ್ರವನ್ನಾಗಿ ಪರಿವರ್ತಿಸಿರುವುದು ಸೇವೆಯ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ. ಸರ್ಕಾರಿ ವೈದ್ಯಕೀಯ ಸೇವೆಗೆ ಸೇರಿದ ವೇಳೆ ಸರ್ಕಾರದಿಂದ ದೊರೆಯುತ್ತಿದ್ದ ಮಾಸಿಕ ಸಂಬಳ 2,200 ರೂಪಾಯಿ. ವಿದಾಯ ಹೇಳುವ ಕಾಲಕ್ಕೆ ಬಂದ ಸಂಬಳ 9,500 ರೂಪಾಯಿ. ಹೀಗಾಗಿಯೇ ಹೊಸ ಆಲೋಚನೆಯೊಂದಿಗೆ ನರ್ಸಿಂಗ್ ಹೋಮ್ ಆರಂಭಿಸಿ ಬಡವರಿಗೆ ಚಿಕಿತ್ಸೆ ನೀಡಲು ನಿರ್ಧರಿಸಿದೆ ಎನ್ನುತ್ತಾರೆ ಡಾಕ್ಟರ್ ಶಿವಕುಮಾರ್. ಜತೆಗೆ ಪತಿಯ ಸೇವಾ ಮನೋಭಾವ ಹಾಗೂ ವೃತ್ತಿ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತ ಅವರ ಪತ್ನಿ ಬಿಂದು ಶಿವಕುಮಾರ್ ಪತಿಯ ಕುರಿತಂತೆ ಹೇಳಿದ್ದಿಷ್ಟು. ನಮಸ್ಕಾರ, ನಾನು ಬಿಂದು ಶಿವಕುಮಾರ್. ನಮಗೆ ಮದುವೆ ಆಗಿ 33 ವರ್ಷ ಆಯಿತು. ನಾನು ಅವರ ಸ್ವಂತ ಅಕ್ಕನ ಮಗಳೇನೆ. ನಂಗೆ ಅವ್ರ ಸೋದರ ಮಾವನೇ ಆಗಬೇಕು. ನಾವು ಮದುವೆ ಮಾಡಿದಾಗಲೇ ಅವರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಾಯಿದ್ರು. ನಮಗೆಲ್ಲ ಮಾತಾಡ್ಸೋದು ಕಷ್ಟನೇ ಇತ್ತು ಅವಾಗ. ಅವರು ಇನ್ನೇನು ವರ್ಕ್ ಆಯಿತು ತಾನಾಯಿತು ಅಂದ್ಕೊಂಡೇ ಕೆಲಸ ಮಾಡಿಕೊಂಡೇ ಇರೋರು ಅವರು. ಈಗ ಅವರು ವರ್ಕ್ ಮಾಡ್ದಲ್ಲೇ ಇದ್ದರೆ ನಮಗಿಲ್ಲೆಲ್ಲ ಸಾಕಬೇಕಲ್ಲ ಅವರು. ಹಂಗಾಗಿ ವರ್ಕೇ ಅವ್ರಿಗೆ ವೃತ್ತಿನೇ ಜೀವನ ಅಂದ್ಕೊಂಡು ಭಾಳ ಖುಷಿಯಾಗೇ ಕೆಲಸ ಮಾಡೋರು ಬಿಡಿ. ಆಮೇಲೆ ನರ್ಸಿಂಗ್ ಹೋಮ್ ಹಾಸ್ಪಿಟ್ಲು ಓಪನ್ ಆಗ್ತಿದ್ದಂಗೆ ಇನ್ನು ಕೇಳಂಗೆ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 1:30ಗೆ ಮನೆಗೆ ಬರೋದವರು. ತಾನು ತನ್ನ ಪೇಷಂಟೇ ಜಗತ್ತು, ಪೇಷಂಟೇ ದೇವರು. ಎಷ್ಟೋ ಸಲ ನನ್ನ ಮಕ್ಕಳ ಔಷಧಿ ಎಲ್ಲ ಪೇಷಂಟಿಗೆ ಕೊಟ್ಟಿದ್ದೀನಿ. ಮಧ್ಯರಾತ್ರಿ ಎದ್ದು ನಾವು ಅವ್ರಿಗೆ ಒಂದು ಗಂಜಿನೇ ಆಗಲಿ ಅನ್ನನೇ ಆಗಲಿ ರಾತ್ರಿ ಎಲ್ಲ ನಾನು ಮಾಡಿಕೊಟ್ಟಿದ್ದೀನಿ. ಯಾಕೆಂದರೆ ಅವರು ಪೇಷಂಟ್ ಏನೂ ಇಲ್ದಲೇ ಬಂದಿರ್ತಾರೆ. ಅವಾಗೆಲ್ಲ ಅಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಮ್ಮ ಪೇಷಂಟ್ಗಳು ಇಲ್ದಲೇ ಅವರು ಇರೋಕ್ಕೆ ಒಂದು ಹೊರಗಡೆ ಹೋದ್ರೂ ಒಂದು 2-3 ಅವರ್ಸ್ ಅಷ್ಟೇ. ನನಗಿಲ್ಲಿ ಇರೋಕ್ಕಾಗ್ತಾಯಿಲ್ಲಪ್ಪ, ನಡೀರಿ ಊರಿಗೆ ಹೋಗ್ಬಿಡೋಣ ಅಂತಲೇ ಅವ್ರು ಹಾಸ್ಪಿಟ್ಲ್ ಕಡೆನೇ ಗಮನ ಅವ್ರಿಗೆ ಆಲ್ಮೋಸ್ಟು. ಈ ಥರ ನಮ್ಮ ಯಜಮಾನ್ರಿಗೆ ರಿಕಗ್ನೈಸ್ ಆಗ್ತಾನೇ ಇರಲಿ. ಇವರು ಈಗಾಗಲೇ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಾಗಿ ಮಾಡಲಿ ಅನ್ನೋದು ನಾವೆಲ್ಲ ಫ್ಯಾಮಿಲಿ ಸಮೇತ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇದೇ ಸೇವೆನ ನಮ್ಮ ಮಕ್ಕಳೂ ಬೆಳೆಸ್ಕೊಂಡು ಹೋಗ್ತಾರೆ. ಅವರು ಎಲ್ಲ ಡಾಕ್ಟರ್ಸ್ ಇರೋದ್ರಿಂದ ಅವ್ರಿಗಿದು ಬೆಳೆಸ್ಕೊಂಡು ಅವ್ರ ತಂದೆ ಹಾದಿಲೇ ಬಂದಿರೋದ್ರಿಂದ ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಇದರಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಒಮ್ಮೆ ಕುಟುಂಬ ಸದಸ್ಯರೊಬ್ಬರಿಗೆ ಎದುರಾದ ಮಾರಣಾಂತಿಕ ಕಾಯಿಲೆಗೆ ಚಿಕಿತ್ಸೆ ಕೊಡುವಂತೆ ಮಾರುತಿನಗರದ ವೈದ್ಯರೊಬ್ಬರ ಬಳಿ ತೆರಳಿ ಸ್ಪಂದನೆ ದೊರೆಯದ ಕಾರಣ ವೈದ್ಯನಾಗಲು ತೀರ್ಮಾನಿಸಿದೆ. ಆರೋಗ್ಯ ರಕ್ಷಣೆಯ ವಿಷಯದಲ್ಲಿ ತಾರತಮ್ಯ ಸರಿಯಲ್ಲವೆಂದು ಭಾವಿಸಿ ವೈದ್ಯಕೀಯ ಶಿಕ್ಷಣ ಪಡೆದು ಇಂದಿಗೂ ಕರ್ತವ್ಯದಲ್ಲಿ ಮಗ್ನರಾಗಿದ್ದಾರೆ ಡಾಕ್ಟರ್ ಶಿವಕುಮಾರ್. ಅಲ್ಲದೆ ಸ್ವತಃ ಡಾಕ್ಟರ್ ಶಿವಕುಮಾರ್ ಅವರೇ ತಮ್ಮ ಜೀವನ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ನಮಸ್ಕಾರ, ನಾನು ಡಾಕ್ಟರ್ ಬಿ ಎಸ್ ಶಿವಕುಮಾರ್. ನಾನು ಇಲ್ಲೇ ಅರಸೀಕೆರೆ ಗ್ರಾಮದಲ್ಲಿ ಡಾಕ್ಟ್ರಾಗಿ ಕಳೆದ 33 ವರ್ಷದಿಂದ
ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಬಡತನದಲ್ಲಿ ಹುಟ್ಟು ಬೆಳೆದವನು. ನಮ್ಮ ತಂದೆ ಕೂಡ ಬಹಳ ಬಡತನದಲ್ಲಿ ನಮ್ಮನ್ನು ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ. ನಮ್ಮ ತಂದೆ ತಾಯಿ ಒಟ್ಟು 9 ಜನ ಮಕ್ಕಳು. ನಾನು 9ನೇವನು. ಮೊದಲನೇ ಅಣ್ಣ ಇಂಜಿನಿಯರು, ಕೊನೆ ಮಗ ಡಾಕ್ಟ್ರು. ನಾನು MBBS 82ನೇ ಇಸ್ವಿಯಲ್ಲಿ ಸೇರಿಕೊಂಡು 88ನೇ ಇಸ್ವಿಯಲ್ಲಿ ಮುಗಿಸಿ 89ರಿಂದ 92ನೇ ಇಸ್ವಿವರೆಗೂ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MD ಮೆಡಿಸಿನ್ ಮಾಡಿದೆ, ಜನರಲ್ ಮೆಡಿಸಿನ್ನು. ಆನಂತರ USMLE ಎಕ್ಸಾಮ್ ಪಾಸ್ ಮಾಡಿದೆ. ಅದಾದ ನಂತರ ನಾನು ಸರ್ಕಾರಿ ಕೆಲಸದಲ್ಲಿ 97ನೇ ಇಸ್ವಿ ತನಕ ಇದ್ದು, ಆನಂತರ ಕೆಲಸ ಬಿಟ್ಟು 98ನೇ ಇಸ್ವಿಯಿಂದ ಅರಸೀಕೆರೆಯಲ್ಲೇ ಒಂದು ಸಣ್ಣ ಕ್ಲಿನಿಕ್ ಶುರು ಮಾಡಿ, ಆನಂತರ ಒಂದು ಹಳೆ ಕಟ್ಟಡ ತೊಗೊಂಡು ಅದನ್ನೇ ರಿಪೇರಿ ಮಾಡಿಸಿ ನರ್ಸಿಂಗ್ ಹೋಮ್ ಆಗಿ ಪರಿವರ್ತನೆ ಮಾಡಿಕೊಂಡು ಇಲ್ಲಿವರೆಗೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 40 ಹಾಸಿಗೆ ಉಳ್ಳ ಆಸ್ಪತ್ರೆ. ಇಲ್ಲಿ ಎಲ್ಲ ರೀತಿಯ ಸಾಮಾನ್ಯವಾದ ಕಾಯಿಲೆಗಳನ್ನು ನಾನು ಚಿಕಿತ್ಸೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಕೂಡ ಜನರಲ್ ಸರ್ಜರಿ, OBG, ಮೂಳೆ ಡಾಕ್ಟ್ರು, ಇತರೆ ಕಾಯಿಲೆಗಳಿಗೆ ಅವಶ್ಯಕತೆ ಬಿದ್ದಾಗ ಹಲವಾರು ವೈದ್ಯರು ಬೆಂಗಳೂರಿಂದ ಕೂಡ ಬಂದು ಚಿಕಿತ್ಸೆ ಕೊಡ್ತಾರೆ. ನಾವು ಹಗಲು ರಾತ್ರಿ ನನ್ನ ಕೆಲಸ ಅಂದರೆ ಬರೀ ಪೇಷಂಟ್ ನೋಡೋದೇ ಕೆಲಸ. ನಿಮಗೆ ಇಲ್ಲೇನು ದುಡ್ಡು ನನಗೆ ಬೇಕೇ ಬೇಕು, ನನ್ನ ಹತ್ರ ದುಡ್ಡಿಲ್ಲ ಹೆಂಗಪ್ಪ ಹೋಗೋದು ಅನ್ನೋ ಭಾವನೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ತೊಂದರೆಗಳಿಗೆ, ನಿಮ್ಮ ಹಣದ ಅವಶ್ಯಕತೆಗೆ ತಕ್ಕಂತೆ ಎಲ್ಲ ರೀತಿಯಲ್ಲೂ ಕೂಡ ಸಹಾಯ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇಲ್ಲಿ ಚಿಕಿತ್ಸೆ ಮೊದಲು, ಹಣ ನಂತರ. ಹಣ ಇಲ್ದಿದ್ರೂ ಕೂಡ ಗ್ಯಾರಂಟಿ ನೀವು ಒರಿಜಿನಲ್ ಬಡವರಾಗಿದ್ದರೆ ದುಡ್ಡಿಲ್ಲದೆ ಕೂಡ ನೀವು ಚಿಕಿತ್ಸೆನ ಪಡಿಬೋದು. ಸಾಮಾನ್ಯವಾದ ಎಲ್ಲ ಪರೀಕ್ಷೆಗಳು ನಮ್ಮ ಆಸ್ಪತ್ರೆಯಲ್ಲಿ ಮೆಜಾರಿಟಿ 80% ಎಲ್ಲ ಪರೀಕ್ಷೆಗಳು ಕೂಡ ಇಲ್ಲಿ ಇದೆ. ಇಲ್ಲಿ ನನ್ನ ರೋಗಿಗಳು 100 ಜನಕ್ಕೆ ನಾನು ನೋಡಿದ್ರೆ 80 ಜನ ಗ್ರಾಮೀಣ ಪ್ರದೇಶದಿಂದನೇ ಬಂದಿರೋರು. ಗ್ರಾಮೀಣ ಪ್ರದೇಶದ ರೋಗಿಗಳೇ ನನಗೆ ದೇವರು, ಅವರೇ ನನಗೆಲ್ಲ ಅನ್ನ ಕೊಟ್ಟಿರೋದು. ನಾನು ನನ್ನ ಸಂಸಾರ ಎಲ್ಲ ಬೆಳೆದಿರೋದು ಗ್ರಾಮೀಣ ರೋಗಿಗಳಿಂದಲೇ. ನಾವು ಯಾವಾಗಲೂ ಕೂಡ ನಿಮ್ಮ ನೀಡಿಗೆ ನಾವು ಡೆಫಿನೆಟಾಗಿ ಸ್ಪಂದಿಸ್ತೀವಿ. ಇದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅಲ್ಲದೆ ಆಸ್ಪತ್ರೆಯ ಸಿಬ್ಬಂದಿಯನ್ನ ಕುಟುಂಬ ಸದಸ್ಯರಂತೆಯೇ ಕಾಣ್ತಾರೆ ಡಾಕ್ಟರ್ ಶಿವಕುಮಾರ್ ಅನ್ನೋದಕ್ಕೆ ಸಿಬ್ಬಂದಿ ವರ್ಗದ ಮಾತುಗಳೇ ನಿದರ್ಶನ. ಆಸ್ಪತ್ರೆಯಲ್ಲಿ ಬರುವ ಒಳ ರೋಗಿಗಳನ್ನು ಯಾವ ರೀತಿ ನೋಡ್ತಾರೆ ಅಂದರೆ ರೌಂಡ್ಸು, ಪ್ರತಿ ಪೇಷಂಟ್ ಹತ್ರನೂ ಹೋಗಿ ಅವ್ರ ಮಾತ್ರೆ ನುಂಗ್ತಾ ಇದಾರ ನುಂಗಿಲ್ವ ಅಂತೇಳಿ ಸಿಸ್ಟು 4-5 ಜನ ಜೊತೆಲಿದ್ದು ಬೆಡ್ ಮೇಕಿಂಗ್ ಮಾಡಿಸಿ ಅವರಿಗೆ ದಿಂಬು, ಆಮೇಲೆ ಆಕ್ಸಿಜನ್ ಏನು ವ್ಯವಸ್ಥೆ ಇದೆ ಎಲ್ಲ ಮಾಡಿಸಿ, ಪ್ರತಿ ಮಾತ್ರೆನೂ ಕೇಶೀಟಲ್ಲಿ ಏನಿದೆ ಅದನ್ನು ನಿಂತು ಮಾತ್ರೆನ ನುಂಗಿಸಿ ತಿಂಡಿ ತಿಂದಿದ್ದಾರಾ, ಊಟ ಮಾಡಿದಾರಾ, ಪೇಷಂಟ್ ಕಡೆ ಚೆನ್ನಾಗಿ ನೋಡ್ಕೊಂಡಿರಂತ ಎಲ್ಲ ವಿಚಾರ ಮಾಡೋಂಥ ಡಾಕ್ಟ್ರು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀವಿ. ರಾತ್ರಿ 12:30 1 ಗಂಟೆ ಬಂದರೂ ಸಹ ಅವರು ಚಿಕಿತ್ಸೆ ಕೊಡ್ತಾರೆ. ಪೇಷಂಟ್ ರಾತ್ರಿ ಬರ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ, ದುಡ್ಡೇ ತಂದಿರೋದಿಲ್ಲ, ಮೆಡಿಕಲ್ ಸ್ಟೋರ್ ಔಷಧಿ ತಗೊಳಕ್ಕೆ ಏನೂ ಬಂದಿರೋದಿಲ್ಲ. ಅವರಿಗೆ ಮೆಡಿಕಲ್ ಸ್ಟೋರಲ್ಲಿ ಔಷಧಿ ಕೊಡಿಸಿ, ಪೇಷಂಟಿಗೆ ಬೆಡ್ ಕೊಡಿಸಿ, ತಿಂಡಿ ಊಟ ಕೊಡಿಸಿ, ಅವರಿಗೆ ಯಾವ್ದು ಚಿಕಿತ್ಸೆಗಳಲ್ಲಿ ಬೇಕಾದರೂ ಚಿಕಿತ್ಸೆ ಕೊಡಿಸಿ, ಆ ಟೈಮಲ್ಲೇ ಎಮರ್ಜೆನ್ಸಿ ಇದ್ದರೆ ಆಂಬುಲೆನ್ಸ್ ಮಾಡಿ ಅವರೇ ದುಡ್ಡು ಕೊಟ್ಟು ಆಸ್ಪತ್ರೆಯಿಂದ ಬೇರೆ ಕಡೆ ಕಳಿಸ್ಕೊಡ್ತಾರೆ. ಆಮೇಲೆ ಪೇಷಂಟ್ ಯಾವ ರೀತಿ ಅಂತಂದರೆ ಇವರ ಸಲಹೆ ಕೇಳೋದಿಲ್ಲ, ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ. ನಮಸ್ಕಾರ, ಕೋಮ್ಲಾ ಅಂತ. ನಾನು ಶಿವಕುಮಾರ್ ಹಾಸ್ಪಿಟ್ಲಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಡಾಕ್ಟ್ರ್ ಅಂತ ನಾನು ಯಾವತ್ತೂ ನಂಬಿಲ್ಲ. ಯಾವತ್ತಿದ್ರೂ ಅವರೊಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ನಾವು ನಂಬಿರೋದು. ನಮ್ಮನ್ನ ಪರ್ಸನಲ್ಲಾಗಿ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ ಡಾಕ್ಟ್ರು. ಯಾವತ್ತಾದರೂ ನಾವು ಯಾವತ್ತೂ ಡಾಕ್ಟ್ರು ಅಂತನೋದೇ ಇಲ್ಲ. ನಮ್ಮನ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾರೆ. ಪೇಷಂಟ್ನು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾರೆ. ಡಾಕ್ಟ್ರು ಯಾವತ್ತಾದರೂ ನಮಗೆ ಪರ್ಸನಲ್ಲಾಗಿ ನಮಗೆ ಕೇರ್ ತೊಗೊಂಡು, ಈ ಭಾರತಕ್ಕೆ ರೈತ ಹೆಂಗೆ ಬೆನ್ನೆಲುಬೋ ಹಾಗೆ ಅವರು ನಮ್ಮ ಅನ್ನದಾತರು. ಅವ್ರನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ದೇವರು ಅನ್ನ ಕೊಟ್ಟೇ ಕೊಡ್ತಾನೆ, ಅವ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಸ್ಟಾಫ್ನೂ ಕೂಡ ನಾನು ಅದೇ ರೀತಿ ಟ್ರೈನ್ ಮಾಡಿದ್ದೀನಿ, ಅದೇ ರೀತಿ ನೋಡ್ತೀನಿ. ನಮಸ್ಕಾರ. ಡಾಕ್ಟರ್ BS ಶಿವಕುಮಾರ್ ಅವರ ಯಶಸ್ಸಿನ ಬೆನ್ನಿಗೆ ನಿಂತವರು ಪತ್ನಿ ಬಿಂದು. ತಿಪಟೂರು ಹಾಗೂ ಅರಸೀಕೆರೆ 2 ನರ್ಸಿಂಗ್ ಹೋಮ್ ಆಡಳಿತಾಧಿಕಾರಿಯಾಗಿ ನಿರ್ವಹಣೆ ಮುಂದುವರೆಸಿದ್ದಾರೆ. ಡಾಕ್ಟರ್ BS ಶಿವಕುಮಾರ್ ಅತ್ಯಾಪ್ತ ಯೋಗೀಶ್ ಕೂಡ ಬೆನ್ನಿಗೆ ನಿಂತಿರುವುದು ಯಶಸ್ಸಿಗೆ ಸಾಕ್ಷಿಯಾಗಿದೆ. ಸಾಗರ್ ಬಾಗಲಕೋಟೆ, ಡಾಕ್ಟರ್ ಶಶಾಂಕ್ ಬಾಗಲಕೋಟೆ ಇಬ್ಬರು ಪುತ್ರರು ವೈದ್ಯರಾಗಿದ್ದಾರೆ. ಪುತ್ರಿ ಸ್ಫೂರ್ತಿ ಎಸ್ ಶಿವಕುಮಾರ್ ವೈದ್ಯಕೀಯ ಶಿಕ್ಷಣದ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ವೈದ್ಯಕೀಯ ಸೇವೆ ಪ್ರವೇಶಿಸುವ ಇಂಗಿತ
ಹೊಂದಿರುವುದು ಮತ್ತೊಂದು ವಿಶೇಷ. ಕೆಟ್ಟ ಜೀವನ ಶೈಲಿಯೇ ರೋಗ ಹೆಚ್ಚಳಕ್ಕೆ ಬಲವಾದ ಕಾರಣವಾಗಿದ್ದು, ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕುವಂತಾಗಿದೆ. ಆಸ್ಪತ್ರೆಗಳಿಗೆ ಚಿಕಿತ್ಸೆ ಅರಸಿ ಬರುವ ರೋಗಿಗೆ ಮೊದಲು ಆತ್ಮಸ್ಥೈರ್ಯ ತುಂಬಬೇಕು. ರೋಗದ ಬಗೆಗೆ ತಿಳುವಳಿಕೆ ನೀಡುವುದು ಮೊದಲ ಆದ್ಯತೆಯಾದರೆ ಮಾತ್ರವೇ ಪರಿಣಾಮ ಹೊರಬರುತ್ತದೆ. ಉತ್ತಮ ಜೀವನ ಶೈಲಿ: ಏನೇ ತಿನ್ನಿ, ಕಡಿಮೆ ತಿನ್ನಿ. ಪುಕ್ಕಟ್ಟೆ ಸಿಕ್ಕರೆ ಇನ್ನೂ ಕಮ್ಮಿ ತಿನ್ನಿ. ತಿನ್ನುವ ಮೊದಲು ಆಲೋಚಿಸಿ. ತಿಂದ ಪದಾರ್ಥವನ್ನ ಜೀರ್ಣಿಸಿ. ಮನೆಗೆ ಫ್ರಿಡ್ಜ್, ವಾಕರ್, ಟಿವಿ, ವಾಷಿಂಗ್ ಮಷೀನ್, ಬೈಕ್, ಕಾರು ತಂದರೆ ರೋಗವನ್ನ ತಂದ ಹಾಗೆಯೇ ಮೊದಲು ಯೋಚಿಸಿ ಎನ್ನುವ ಸಲಹೆ ಡಾಕ್ಟರ್ ಶಿವಕುಮಾರ್ ಅವರದ್ದು. ಕಾಯಿಲೆ ಬಂದಾಗ ಅಷ್ಟೇ ಡಾಕ್ಟ್ರು, ಕಾಯಿಲೆ ಬಂದಾಗ ಅಷ್ಟೇ ವೈದ್ಯರು ಅನ್ನೋ ತಪ್ಪು ಕಲ್ಪನೆನ ಜನಗಳು ತೆಗಿಬೇಕು. ಪ್ರಿವೆಂಟಿವ್ ಮೆಡಿಸಿನ್, ಕಾಯಿಲೆ ಬರೋದು ಹಾಗೆ ಮುಂಚೆನೇ ನೀವು ಬಂದು ವೈದ್ಯರ ಹತ್ರ ಆಸ್ಪತ್ರೆಯಲ್ಲಿ ಬಂದು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು. ಅದು ನನ್ನ ಕಳಕಳಿಯ ಮನವಿ. ಇದನ್ನು ಫಾಲೋ ಮಾಡಿದ್ರೆ ನಾವು ಬಹಳಷ್ಟು ಕಾಯಿಲೆಗಳನ್ನು ಮುಂಚೆನೇ ಕಂಡುಹಿಡಿಬೋದು, ಚಿಕಿತ್ಸೆನ ಬೇಗ ಕೊಡಬಹುದು, ಕಾಯಿಲೆಯಿಂದ ನರಳೋದನ್ನು ತಡೆಗಟ್ಟಬಹುದು, ಆರ್ಥಿಕವಾಗಿ ಮತ್ತು ಶಾರೀರಿಕವಾಗಿ ನರಳೋದನ್ನು ತಡೆಗಟ್ಟಬಹುದು. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಈ ಕಾಯಿಲೆಗಳು ತುಂಬ ಸಣ್ಣ ವಯಸ್ಸಲ್ಲೇ ಶುರು ಆಗ್ತಿದೆ. 30 ವರ್ಷಕ್ಕೆ ಎಲ್ಲ ರೋಗಗಳು ಶುರು ಆಗುತ್ತೆ. 30ನೇ ವರ್ಷಕ್ಕೆ ಆ ವ್ಯಕ್ತಿ ಮನೆಯ ಜವಾಬ್ದಾರಿ ತಗೊಂಡು ಅವನು ಮನೆಯನ್ನು ನಡೆಸೋ ಸಮಯದಲ್ಲಿ ರೋಗಿಷ್ಠನಾಗ್ತಾನೆ. 92ನೇ ಇಸ್ವಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಪ್ಪನಿಗೆ ಅಮ್ಮನಿಗೆ ಮಗ ಕೈ ಹಿಡ್ಕೊಂಡು ಬರ್ತಾಯಿದ್ದ, ಸರ್ ನಮ್ಮ ಅಪ್ಪಂಗೆ ಹುಷಾರಿಲ್ಲ ನೋಡಿ ಅಂತ. ಈಗ ಕಾಲ ಬದಲಾವಣೆ ಆಗಿದೆ. ತಂದೆ ತಾಯಿಗಳಿಗೆ ವಯಸ್ಸಾಗಿರುತ್ತೆ, ಅವರು ಸಣ್ಣ ವಯಸ್ಸಿನ ಮಗನ ಕರ್ಕೊಂಬರ್ತಾರೆ. ಇವನಿಗೆ ನೋಡಿ ಸರ್ ಕಾಯಿಲೆ ಆಗಿದೆ, ಇವನೊಬ್ಬ ವ್ಯಸನಿ ಆಗಿದ್ದಾನೆ, ತಂಬಾಕು ತಿಂತಾನೆ, ಕುಡಿತಾನೆ, ಡ್ರಗ್ ಅಡಿಕ್ಟ್ ಆಗಿದ್ದಾನೆ. ಇದೇನು ದೊಡ್ಡ ಊರಿನ ಸಮಸ್ಯೆ ಅಲ್ಲ, ನಮ್ಮ ಊರಿನಲ್ಲೂ ಕೂಡ, ಸಣ್ಣ ಗ್ರಾಮದಲ್ಲೂ ಕೂಡ ಇದು ಕಾಯಿಲೆ ತುಂಬ ಆಗಿದೆ. ಇದರಿಂದ ನಮ್ಮ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಏನು ತೊಂದರೆಗಳು ಕಾಣಿಸ್ತಾ ಇದೆ, ಆ ಕಾಯಿಲೆಗಳು ಬರದ ಹಾಗೆ ನಾವು ನಮ್ಮ ಜೀವನ ಶೈಲಿನ ರೂಢಿಸ್ಕೊಳ್ಬೇಕು. ಆಹಾರ ಕ್ರಮ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಮ್ಮ ಜೀವನ ಶೈಲಿ ಆರೋಗ್ಯಕರ ಜೀವನ ಶೈಲಿಯಾಗಿ ಬದಲಾವಣೆ ಮಾಡಿಕೊಳ್ಬೇಕು. ಆಗ ಮಾಡಿಕೊಂಡಾಗ ನಿಮಗೆ ವೈದ್ಯರ ಸಹಾಯ ಕಡಿಮೆ ಆಗುತ್ತೆ. ವೈದ್ಯರ ಬಗ್ಗೆ, ಆಸ್ಪತ್ರೆ ಬಗ್ಗೆ ಇರುವಂತಹ ಏನು ಅನುಮಾನಗಳು ಅವು ಕೂಡ ದೂರ ಆಗುತ್ತೆ. ಮಧುಮೇಹಿಗಳಿಗೆ ವಿಶೇಷ ತರಗತಿ. ಮಧುಮೇಹದಿಂದ ಬಳಲುತ್ತಿರುವ ರೋಗಿಗಳಿಗೆ ಎಸ್ಎಸ್ ರಿಸರ್ಚ್ ಸೆಂಟರ್ನಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ 10 ರಿಂದ 12ರವರೆಗೆ ಉಚಿತ ಡಯಾಬಿಟಿಸ್ ತರಗತಿ ನಡೆಯುತ್ತಿದೆ. ಬಡವರಿಗೆ ಕೈಗೆಟುಕುವ ದರದಲ್ಲಿ ಉನ್ನತ ಚಿಕಿತ್ಸೆ ದೊರಕಿಸುವುದು ಟಿಬಿ ಮುಕ್ತ ತಾಲೂಕು ಆಗಬೇಕಿದೆ. ಈಗಾಗಲೇ 2 ಪುತ್ರರು ಹಾಗೂ ಒಬ್ಬ ಪುತ್ರಿ ಕೂಡ ವೈದ್ಯಕೀಯ ಕ್ಷೇತ್ರ ಪ್ರವೇಶಿಸಿದ್ದು, ತಾಲೂಕಿನ ಬಡವರ ಸೇವೆ ಮಾಡಬೇಕು ಎನ್ನುವ ಆಶಯವಿದೆ. ಆಧ್ಯಾತ್ಮಿಕ ಸನಾತನ ಧಾರ್ಮಿಕ ಪರಂಪರೆ ಹೊಂದಿರುವ ಬಸವೇಶ್ವರರ ಕಾಯಕವೇ ಕೈಲಾಸ ಹಾಗೂ ಪರಮಹಂಸ ಯೋಗಾನಂದರ ಆಲೋಚನೆಗಳು ನನಗೆ ಮಾರ್ಗದರ್ಶನದ ಜೊತೆಗೆ ದಾರಿದೀಪವಾಗಿವೆ. ಮಹನೀಯರ ಆಶಯದಂತೆ ಸೇವೆ ನಿತ್ಯ ನಿರಂತರವಾಗಿದೆ. ನನಗೆ ದುಡಿಮೆ ಎಷ್ಟಿದೆ ಎನ್ನುವುದನ್ನ ಒಮ್ಮೆಯೂ ಕೇಳಿಲ್ಲ. ಪತ್ನಿ ಬಿಂದು ಹಾಗೂ ಆಪ್ತ ಯೋಗೀಶ್ ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ವೈದ್ಯಕೀಯ ಸಮ್ಮೇಳನ, ಕಾರ್ಯಾಗಾರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಸ್ಪೇನ್, ಪೋರ್ಚುಗಲ್, ಇಂಗ್ಲೆಂಡ್, ಸಿಂಗಾಪುರ್, ಬ್ಯಾಂಕಾಕ್, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, ದುಬೈ, ದಕ್ಷಿಣ ಆಫ್ರಿಕಾ, ರಷ್ಯಾ ಒಳಗೊಂಡಂತೆ 10 ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಇದಲ್ಲದೆ ಹೈದರಾಬಾದ್, ಚೆನ್ನೈ, ಜೈಪುರ, ದೆಹಲಿ, ಕೋಲ್ಕತ್ತಾ ಹಾಗೂ ಮುಂಬೈ ಮಹಾನಗರಗಳ ಕಾನ್ಫರೆನ್ಸ್ಗಳಲ್ಲೂ ಭಾಗಿಯಾಗಿ ವೈದ್ಯಕೀಯ ಕ್ಷೇತ್ರದ ಜ್ಞಾನ ಸಂಪತ್ತು ಹೆಚ್ಚಿಸಿಕೊಂಡಿದ್ದಾರೆ ಡಾಕ್ಟರ್ ಶಿವಕುಮಾರ್. ಪ್ರತಿಯೊಂದು ಕಾಯಿಲೆಗೂ ಚಿಕಿತ್ಸೆಯೇ ಮದ್ದಲ್ಲ ಎಂಬುದನ್ನ ಎಲ್ಲರೂ ಮನಗಾಣಬೇಕು. ವೈದ್ಯರನ್ನ ಅರಸಿ ಬರುವ ರೋಗಿಗೆ ವೈದ್ಯನೇ ದೇವರು, ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತಿದೆ. ನಗುಮುಖದಿಂದ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ, ಮಾನಸಿಕ, ಆಧ್ಯಾತ್ಮಿಕ ವಿಚಾರಗಳನ್ನ ರೋಗಿಗೆ ಬಿತ್ತಿದರೆ ಅರ್ಧ ಕಾಯಿಲೆ ವಾಸಿಯಾಗುತ್ತದೆ ಎನ್ನುವ ಬಲವಾದ ನಂಬಿಕೆ ಶಿವಕುಮಾರ್ರದ್ದು. ಕೇಂದ್ರಗಳಲ್ಲಿ ಹೆಲ್ತ್ ಸಿಟಿ ನಿರ್ಮಾಣ ಮಾಡಬೇಕಿದೆ. ಇದಕ್ಕಾಗಿ ಸರ್ಕಾರ ವೈದ್ಯರಿಗೆ ರಿಯಾಯಿತಿ ದರದಲ್ಲಿ ಸರ್ಕಾರಿ 50 ಎಕರೆ ಜಮೀನು ಒಂದೆಡೆ ಕೊಟ್ಟರೆ ಒಂದೇ ಸಂಕೀರ್ಣದಲ್ಲಿ ಎಲ್ಲಾ ವೈದ್ಯಕೀಯ ಸೇವೆಗಳನ್ನು ರೋಗಿಗಳಿಗೆ ಒದಗಿಸಲು ಸಾಧ್ಯವಾಗಲಿದೆ. 70% ರೋಗಿಗಳು ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗುತ್ತಿದ್ದಾರೆ. ಆದರೆ ಸರ್ಕಾರದಿಂದ ಆರೋಗ್ಯ ಪರೀಕ್ಷಾ ಸಾಧನಗಳನ್ನು ಕೊಳ್ಳಲು ಹಣಕಾಸಿನ ನೆರವು ನೀಡುತ್ತಿಲ್ಲ. ನಮ್ಮನ್ನಾಳುವ ಸರ್ಕಾರಗಳು ಇತ್ತ ಗಮನ ಹರಿಸಿದ್ರೆ ನಿಶ್ಚಿತವಾಗಿಯೂ ಆರೋಗ್ಯ ಕ್ಷೇತ್ರವನ್ನ ಪರಿಪೂರ್ಣಗೊಳಿಸಬಹುದು ಅಂತಾರೆ ಡಾಕ್ಟರ್ ಶಿವಕುಮಾರ್. ಇಂತಹ ಅಪರೂಪದ ವೈದ್ಯರಾದ ಡಾಕ್ಟರ್ ಶಿವಕುಮಾರ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ.